ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಇನ್ನು ವಿಶೇಷವಾಗಿ ಇವತ್ತು ಹೇಳಿಕೊಡ್ತಕ್ಕಂಥ ಈ ಒಂದು ಸಂಸ್ಕಾರದ ಮಾತು ಹಾಗೂ ವೈದಿಕ ಪೂಜೆ ಇದೊಂದು ಅದ್ಭುತ ಮಕ್ಕಳ. ಇದನ್ನ ಮಾಡ್ಲಿಕ್ಕೆ ಟ್ರೈ ಮಾಡಿ. ಇವತ್ತು ಎಲ್ಲರ ಮನೆಯೂ ತೂತು, ದೋಸೆ ತೂತಲ್ಲ, ಹೆಂಚೆ ತೂತ ಆಗ್ಬಿಟ್ಟಿದೆ. ಸಾಲ ಸಾಲ ಸಾಲ, ದುಡ್ಡು ಕೊಟ್ಟು ಬಿಟ್ಟಿದ್ದೀವಿ, ಬರ್ತಾ ಇಲ್ಲ. ತುಂಬಾ ಜನ ಈ ಸಮಸ್ಯೆಲಿ ತೇಲ್ತಿರ್ತಾರೆ. ನಾವು ದುಡ್ಡು ಕೊಟ್ಟಿದ್ದೀವಿ, ದುಡ್ಡು ಬರ್ತಿಲ್ಲ. ನಾವು ನಂಬಿ ಯಾರ ಜೊತೆಯೂ ಒಂದು ವ್ಯವಹಾರ, ಅಯ್ಯೋ ನಾನು ಕೊಟ್ಟಿರೋ ಅಸಲು ಕೊಟ್ಬಿಡಪ್ಪ, ಬೇಡಪ್ಪ ಇನ್ನೇನು ಬೇಡ ನಮಗೆ. ಎಷ್ಟು ಕೇಳಿದರೂ ದುಡ್ಡು ಬರುತ್ತಿಲ್ಲ ಅನ್ನತಕ್ಕಂಥವರಿಗೆ ಒಂದು ಅದ್ಭುತವಾದಂಥ ಸಂಕಲ್ಪವನ್ನ ಹೇಳ್ಕೊಡ್ತೇನೆ. ಇದನ್ನ ಮಾಡ್ತಕ್ಕಂಥದ್ದು ಮಾಡಿ. ಬುಧವಾರಗಳಂದು ಇಲ್ಲ ಶುಕ್ರವಾರಗಳಂದು ಇಲ್ಲ ಏಕಾದಶಿಯಂದು ಇಲ್ಲ ಶನಿವಾರದಂದು, ಏಕಾದಶಿ ಮಾಡಿದ್ರು ಕೂಡ 42 ಇಲ್ಲ 48 ಏಕಾದಶಿ ಮಾಡ್ಕೋಬೇಕು. ಬುಧವಾರ ಮಾಡ್ಕೋತೇನೆ ಅಂದ್ರು 48 ಬುಧವಾರ, ಶುಕ್ರವಾರ ಅಂದ್ರು 48 ಶುಕ್ರವಾರ, ಶನಿವಾರ ಅಂದ್ಕೊಂಡ್ರೆ 48 ಶನಿವಾರ, ಮಿನಿಮಮ್ 108 180 ಈ ರೀತಿಯ ದಿನದಂದು ಒಂದು ಪುಟ್ಟದಾಗಿ ಲಕ್ಷ್ಮೀ ದಿಗ್ಬಂಧ ಅಂತ ಹೇಳಿರ್ತಾನೆ. ಪ್ರಯತ್ನ ಮಾಡಿ ತಂದು ಮನೆಯಲ್ಲಿ ಅಮ್ಮನಿಗೆ ನೈವೇದ್ಯಗಳು ಇಷ್ಟ, ಏನಾದ್ರೂ ಒಂದು ಸ್ವಲ್ಪ ತುಪ್ಪದ ನೈವೇದ್ಯ ಮಾಡ್ಕೋಬೇಕು. ಅದರಲ್ಲೂ ಸಂಜೆ ಹೊತ್ತು ಮಾಡಿಕೊಂಡರೆ ತುಂಬಾ ವಿಶೇಷ, ತುಂಬಾ ವಿಶೇಷ. ತಂದು ಏನೇನ್ ಬೇಕು ಒಂದ್ 3 ತರದ ಹಣ್ಣು, ಹೂವು, ಎಲೆ, ಅಡಿಕೆ, ಒಂದು ಧೂಪ, ಒಂದು ಕರ್ಪೂರ, ಒಂದು ಗಂಧದ ಕಡ್ಡಿ, ಒಂದು 5 ಬತ್ತಿಯ ದೀಪ, ಈ ತರದೊಂದು ವ್ಯವಸ್ಥೆ ಮಾಡ್ಕೊಂಡು ಒಂದ್ ಸ್ವಲ್ಪ ಅಕ್ಕಿ, ಅಚ್ಚು ಬೆಲ್ಲ, ಕೊಬ್ಬರಿ, ಒಂದು ಅಮ್ಮನವರಿಗೆ ಅಲ್ಲೊಂದು 9 ಇಲ್ಲ 12 ಕವಡೆ ತಂದಿಡತಕ್ಕಂಥದ್ದು ಮಾಡ್ಕೊಳ್ಳಿ. ಒಂದು 9 ಖರ್ಜೂರ, ಒಣಗಿದ ಖರ್ಜೂರ ಅಲ್ಲಿಡಿ. ಒಂದಿಷ್ಟು ಚಿಕ್ಕ ಬಟ್ಟಲಲ್ಲಿ ಪುಟ್ಟದಾಗಿ ಒಣಗಿದ ದ್ರಾಕ್ಷಿ ಏನಾದ್ರು ಒಂದ್ ಸ್ವಲ್ಪ ಇಟ್ಕೊಳ್ಳಿ, ನಿಮ್ಮ ಶಕ್ತಿಯಾನುಸಾರ ಇಟ್ಟು. ಕಂಪಲ್ಸರಿ ಶ್ರೀನಿವಾಸರ ಫೋಟೋ, ಲಕ್ಷ್ಮಿ ಇರ್ಬೋದು ಇಲ್ಲ ಪದ್ಮಾವತಿ ಜೊತೆಲಿ ಇರ್ಬೋದು, ಬರೀ ಶ್ರೀನಿವಾಸರ ಫೋಟೋ ಆದ್ರೂ ಕೂಡ ಸರಿ ಇಟ್ಟು ಈ 48 ದಿನವೂ 108 ದಿನವೂ ಇಲ್ಲ 180 ದಿನವೂ ಸಂಜೆ ಅಲ್ಲೊಂದು ಸರಿ ಸುಮಾರು ಒಂದು ಹೆಚ್ಚು ಕಡಿಮೆ ಆಯಿತು ಅನ್ನೋದಾದ್ರೆ ಒಂದು ಸಮಯ ಕೊಡ್ತಾನೆ. ಆ ಸಮಯದಲ್ಲಿ ಹಚ್ಚಲಿಕ್ಕೆ ಪ್ರಯತ್ನ ಮಾಡಿ. ತುಂಬಾ ಅದ್ಭುತ ಆಗ್ತಕ್ಕಂಥದ್ದಾಗುತ್ತೆ. 5 ಗಂಟೆ 45 ನಿಮಿಷದಿಂದ 6 ಗಂಟೆ 15 ನಿಮಿಷ ಗೋಧೂಳಿ ಹೊತ್ತು ಅಂತ ಹೇಳ್ತಾನೆ. ಬುಧವಾರ, ಶುಕ್ರವಾರ, ಶನಿವಾರ ಶ್ರೀನಿವಾಸರ ಫೋಟೋ ಇಟ್ಟು ದೀಪಂ ಜ್ಯೋತಿ ಪರಬ್ರಹ್ಮಂ ದೀಪೇಣ ಹರತೆ ಪಾಪಂ ಸಂಧ್ಯಾ ದೀಪಂ ನಮೋಸ್ತುತೆ ವಿಷ್ಣು ಶಕ್ತಿ ಜಗನ್ಮಾತ ಅನೇಕ ರತ್ನ ಸಂಭೂತೆ ಭೂಮಿ ದೇವಿ ನಮೋಸ್ತುತೆ ಅನ್ನುವಂತ ಒಂದು ಶ್ಲೋಕ ಹೇಳ್ಕೊಂಡು ಅಲ್ಲೊಂದು ದೀಪ ಹಚ್ಚಿ. ಮನೆ ನಾನು ಹೇಳಿದ್ದೇನೆ ಎಷ್ಟೋ ಬಾರಿ, ಒಂದು ಮನೆ ಮೇಲೆ ಇದನ್ನ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತಕ್ಕಂಥದ್ದು ಇಟ್ಟು ಅದ್ರ ಮೇಲೆ ಒಂದು ಒಳ್ಳೆ ಬಿಳಿ ವಸ್ತ್ರ ಹಾಕಿ, ಅಮ್ಮನವ್ರಿಗೆ ಬಿಳಿ ವಸ್ತ್ರ ಅಂದ್ರೆ ತುಂಬಾ ಇಷ್ಟ, ಹಾಕಿ ಪ್ರತಿಷ್ಠಾಪನೆ ಮಾಡಿಕೊಂಡು ಶ್ರೀನಿವಾಸರ ಫೋಟೋ ಇಟ್ಟು ಅಲ್ಲಿ ದೀಪವನ್ನ ಕೊಬ್ಬರಿ ಎಣ್ಣೆ ಹಾಕಿ ದೀಪವನ್ನ ಹಚ್ಚತಕ್ಕಂಥದ್ದು ಹಚ್ಚಿಬಿಟ್ಟು ಕನಕದಾರ ಸ್ತೋತ್ರ ಹುಡುಕಿ, ಪುಸ್ತಕ ಇರುತ್ತೆ ಇಲ್ಲ ಯೂಟ್ಯೂಬ್ ಅಲ್ಲಿ ಇರುತ್ತೆ, ಆ ತರದ್ದು ಯೂಟ್ಯೂಬ್ ಅಲ್ಲಿ ಹಾಕಿ ಇಲ್ಲ ಓದುವ ಶಕ್ತಿ ನಿಮಗೆ ಕೊಟ್ಟಿದ್ರೆ ಕನಕದಾರ ಸ್ತೋತ್ರವನ್ನ ಅಂಗಂ ಹರೇ ಪುಲಕಭೂಷಣಮಾಶ್ರಯಂತಿ ಅನ್ನುವಂಥದ್ರಿಂದ ಆರಂಭ ಆಗತಕ್ಕಂಥದ್ದು ಇದನ್ ಮಾಡಿ. ಆಮೇಲೆ ಕಂಪಲ್ಸರಿ ಯೂಟ್ಯೂಬ್ ಅಲ್ಲಿ ಹುಡುಕಿ ಇಲ್ಲ ಎಲ್ಲಾದ್ರೂ ಪುಸ್ತಕದ ಅಂಗಡಿನಲ್ಲಿ ಸಿಗುತ್ತೆ, ವೆಂಕಟೇಶ್ವರ ಶ್ರೀ ವೆಂಕಟೇಶ್ವರ ವಜ್ರ ಕವಚಂ, ಶ್ರೀ ವೆಂಕಟೇಶ್ವರ ವಜ್ರ ಕವಚಂ, ಇದನ್ನ ಪಠಣ ಆಲನ ಅನ್ನತಕ್ಕ ಒಂದ ಕೇಳೋದು ಇಲ್ಲ ಹೇಳೋದು, ಇದನ್ನ ಕುಳಿತು ಸಂಜೆ 5 ಗಂಟೆ 45 ನಿಮಿಷದಿಂದ 6:15 ಒಳಗಡೆ ಆರಂಭ ಮಾಡ್ಕೊಳ್ಳಿ ಪೂಜೆ ಮಾಡಿ. ಈ ಒಂದು ಪೂಜೆಯ ನಂತರ ಆಯಿತು ಅಂದ್ರೆ ಒಂದ್ ಸ್ವಲ್ಪ ಅವಲಕ್ಕಿ, ಬೆಲ್ಲ,
ಹಾಲು ಸೇರಿಸಿ ಅದಕ್ಕೆ ಸ್ವಲ್ಪ ಹಣ್ಣು ಹಾಕಿ ಬಾಳೆಹಣ್ಣು ಏನಾದರೂ ಹಾಕ್ಬಿಟ್ಟು ನೈವೇದ್ಯ ಮಾಡಿ ಮನೇಲಿರೋ ಮಕ್ಕಳಿಗೆ, ಇಲ್ಲ ಸುತ್ತಮುತ್ತ ಮಕ್ಕಳಿದ್ರೆ ಹಾಗೂ ಸುತ್ತಮುತ್ತಲಾದರೂ ಹಿರಿಯರಿದ್ರೆ, ವಯಸ್ಸಾದ ವೃದ್ಧರು, ಅದರಲ್ಲೂ ಮುತ್ತೈದೆ ಸ್ವರೂಪರು, ಒಂದು 60-65 ದಾಟಿರ್ತಕ್ಕಂಥ ಅಮ್ಮಂದಿರು, ಕಾಲಲ್ಲಿ ಕಾಲುಂಗುರ ಇದೆ, ಕುತ್ತಿಗೆಯಲ್ಲಿ ಕರಿಮಣಿ ಇದೆ, ಹಣೆಯಲ್ಲಿ ಬೊಟ್ಟಿದೆ ಅಂದ್ರೆ ಆ ದೇವತಾ ಸ್ವರೂಪರವರು. ಅಮ್ಮ ಎಲ್ಲೂ ಇಲ್ಲ, ಯಾವ ದೇವಸ್ಥಾನದಲ್ಲೂ ಇಲ್ಲ, ಅವ್ರ ಪಾದದ ಹತ್ರ ಇದೆ. ಅವರ ಪಾದಕ್ಕೆ ಬಿದ್ದರೆ ಸಾಕು ಹಿರಿಯರು. ಯಾರಾದ್ರೂ ಹಿರಿಯರಿದ್ರೆ ಸುತ್ತಮುತ್ತ ಈ ಒಂದು ಪ್ರಸಾದ ನೈವೇದ್ಯವನ್ನ ಕೊಟ್ಟು ಮಕ್ಕಳಿಗೂ ಆ ಹಿರಿಯರಿಗೂ ಕೊಟ್ಟು ಆಶೀರ್ವಾದ ತಗೊಳ್ಳಿ. ಒಂದು ಅಕ್ಷತೆ ಹಿರಿಯರ ಕೈಯಿಂದ. ಮುತ್ತೈದೆಯರು, ಮುಖ್ಯವಾಗಿ ವೃದ್ಧ ದಂಪತಿಗಳಿದ್ರೆ, ತಾಯಿ ಒಬ್ಬರೇ ಇದ್ದಾರೆ ಪರವಾಗಿಲ್ಲ, ಹಿರಿಯರು ಒಬ್ಬರೇ ಇದ್ದಾರೆ ಪರವಾಗಿಲ್ಲ, ಕೊಟ್ಟು ಈ ರೀತಿ ಮಾಡ್ತಾ ಬರ್ತಕ್ಕಂಥದ್ದು ಮಾಡಿ. ಕಡಿಮೆ ಎಂದರು 48 ಅನುಷ್ಠಾನ. ಅದು ಬುಧವಾರ ಇರ್ಬೋದು, ಶುಕ್ರವಾರ ಇರ್ಬೋದು, ಶನಿವಾರ ಇರ್ಬೋದು, ಏಕಾದಶಿ ಇರ್ಬೋದು. ಅದರಲ್ಲಿ ಬೇರೆ ಕೆಲವರು ಫಿಟ್ಟಿಂಗ್ ಇಡ್ತಾರೆ. ಅಮ್ಮ ರಾಮಚಂದ್ರ, ಅನುಷ್ಠಾನದ ಬಗ್ಗೆ ತಿಳಿದುಕೊಂಡಿಲ್ಲ ಅಂದ್ರೆ ನಾನು ಇನ್ನೇನ್ ಮಾಡ್ಲಿ? ಹೌದು, ಇದನ್ನ ಮಾಡೋವಾಗ ನೀವು ನಿಯಮದಲ್ಲಿ ಇರ್ಬೇಕು. ಆ ವಾರ ಬಿಡಿ, ಅಕಸ್ಮಾತ್ ಹೆಚ್ಚು ಕಮ್ಮಿ ಆಯ್ತು, ಒಂದ್ ಸಣ್ಣದಾಗಿ ಸ್ನಾನ ಆಗಿತ್ತು, ಸೂತಕ ಪುರುಡು ಆಗಬಾರದು, ಆಯ್ತು ಅಂದ್ರೆ ಮತ್ತೆ ಮೊದಲಿಂದ ಆರಂಭ ಮಾಡ್ಕೊಳ್ಳಿ. ನಾನ್ ವೆಜ್ ತಿನ್ಬಾರ್ದ, ಬ್ರಹ್ಮಚರ್ಯ ಇರ್ಬೇಕಾ, ಮತ್ತಿನ್ನೇನಕ್ಕೆ ಪೂಜೆ ಮಾಡ್ತೀರಿ? ಒಂದಷ್ಟು ದಿನ ಬಾಯಿ ಕಟ್ಟಕ್ಕಾಗಲ್ವಾ? ಇನ್ನೇನ್ ತಪಸ್ಸು ಅಂದ್ರೆ, ಇನ್ನೇನ್ ಧ್ಯಾನ ಅಂದ್ರೆ, ಇನ್ನೇನು ನೀವು ಆ ಯೋಗ ಪಡೆಯೋದು ಅಂದ್ರೆ ಆ ಸ್ವಲ್ಪ ದಿನ ಇಲ್ಲ ಮಾಡಬೇಡಿ. ಮನಸ್ಸೊಂದು, ಊಟದ್ದಿನ್ನೊಂದು, ಭಾವ ಇನ್ನೊಂದು, ಆಲೋಚನೆ ಇನ್ನೊಂದು, ಮಾಡೋದೆಲ್ಲ ಅನಾಚಾರ. ಮನೆ ಮುಂದ್ಗಡೆ ಬೃಂದಾವನ ಇಟ್ಕೊಂಡು ಏನು ಶಿವತಾಂಡವ ನೃತ್ಯ. ಅದಕ್ಕೋಸ್ಕರ ಹೇಳ್ತಿದ್ದೇನೆ, ಯಾರಿಗೆ ಈ ರೀತಿಯ ಕೊಟ್ಟ ದುಡ್ಡು ಬರುತ್ತಿಲ್ಲ ಅನ್ನತಕ್ಕಂಥವರು, ಕೊಟ್ಟ ದುಡ್ಡು ಬರುತ್ತಿಲ್ಲ, ಈ ಒಂದು ಅನುಷ್ಠಾನ ಸಂಕಲ್ಪ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಅದ್ಭುತ ಆಗ್ತಕ್ಕಂಥದ್ದಾಗುತ್ತೆ. ಎಸ್, ನಿಮ್ಮ ಪರವಾಗಿ ಆ ಒಂದು ದಾರಿ ಆಗತಕ್ಕಂಥದ್ದಾಗುತ್ತೆ ಮಕ್ಕಳೇ. ಒಳ್ಳೇದಾಗ್ಲಿ.